ಹಾಯ್ ನಮಸ್ತೆ. ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರಾಘು ಮುಂದೆ ನಿಂತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಿನ್ಗೇನಾದ್ರೂ ನನ್ನ ಕಣ್ಣಲ್ಲಿ ಕಲ್ಮಶ ಕಾಣಿಸಿದ್ರೆ, ಸ್ವಲ್ಪನಾದ್ರೂ ಕಲ್ಮಶ ಕಾಣಿಸಿದ್ರೆ ನನ್ನನ್ನು ಈಗಲೇ ಮನೆ ಬಿಟ್ಟು ಕಳಿಸು, ನಾನು ಹೊರಟೋಗ್ತೀನಿ ಅಂತ ಹೇಳ್ತಾಳೆ. ರಾಘು ಮನ್ಸಲ್ಲೇನೆ, ಪ್ಲೀಸ್ ಮೇಡಮ್, ನಿಮ್ಮ ಕಷ್ಟನ ನನಗೆ ನೋಡೋಕ್ಕಾಗ್ತಾ ಇಲ್ಲ, ನೀವು ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳ್ಕೊಳ್ತಾ ಇರುವಾಗ್ಲೇನೆ ಜೋರಾಗಿ, ಪ್ಲೀಸ್ ಮೇಡಮ್ ಇಲ್ಲಿಂದ ಹೊರಟೋಗಿ ಅಂತ ಜೋರಾಗಿ ಹೇಳ್ತಾನೆ. ಝಾನ್ಸಿ, ಇದೇ ನಿನ್ನ ಕೊನೆ ನಿರ್ಧಾರನ ರಾಘು ಅಂತ ಕೇಳಿದ್ದಕ್ಕೆ ಸಂಗೀತ, ಇನ್ನೇನು ಹೇಳಿದ್ದಾಯ್ತಲ್ಲ ಮನೆ ಬಿಟ್ಟು ಹೋಗು ಅಂತ. ಅಣ್ಣನೇ, ಇನ್ನು ಯಾಕೆ ನಿಂತಿದ್ದೀಯಾ, ಮನೆ ಬಿಟ್ಟು ಹೋಗು ಅಂತ ಹೇಳ್ತಾಳೆ. ರಾಘು ಅವರಪ್ಪ ಕೂಡ, ಒಂದ್ಸಲ ಊಟದಲ್ಲಿ ಉಪ್ಪು ಜಾಸ್ತಿ ಇದೆ ಅಂತ ಗೊತ್ತಾದ್ರೆ ಸಾಕು, ಮುಂದಿನ ಸಲ ವಿಷನೇ ಹಾಕ್ಬೋದೇನೋ ಊಟದಲ್ಲಿ ಅಂತ ಅನ್ಸೋಕ್ ಶುರುವಾಗುತ್ತೆ. ಅದರಲ್ಲಿ ಒಂದ್ಸಲ ತಪ್ಪು ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಚಾನ್ಸ್ ಕೊಡು ಅಂತ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ಹಾಗೇನೆ ಅವ್ರ ಅಮ್ಮ ಕೂಡ, ಬಣ್ಣದ ಮಾತುಗಳನ್ನೆಲ್ಲ ನಾವು ನಂಬ್ತೀವಿ ಅನ್ನೋ ಕಾಲ ಹೊರಟೋಯ್ತು, ಆ ಭ್ರಮೇಲೇನಾದ್ರೂ ನೀನಿದ್ರೆ ದಯವಿಟ್ಟು ಆ ಭ್ರಮೆಯಿಂದ ಹೊರಗಡೆ ಬಂದು ಈ ಮನೆಯಿಂದ ಹೊರಟೋಗು ಅಂತ ಹೇಳ್ತಾಳೆ. ಅವ್ರವ್ರ ಮಾತುಗಳನ್ನ ಹೇಳಿದ್ಮೇಲೆ ರಾಘು, ದಯವಿಟ್ಟು ಎಲ್ಲರ ಹತ್ರ ಮಾತುಗಳನ್ನ ಮತ್ತೆ ಹೇಳಿಸ್ಕೋಬೇಡಿ ಮೇಡಮ್, ಹೇಳಿದ್ದನ್ನೇ ಎಷ್ಟು ಸಲ ಹೇಳ್ಬೇಕು, ದಯವಿಟ್ಟು ಮನೆ ಬಿಟ್ಟು ಹೊರಟೋಗಿ ಮೇಡಮ್ ಅಂತ ಜೋರಾಗಿ ಗದ್ರತಾನೆ. ಕಣ್ಣೀರನ್ನ ಒರೆಸ್ಕೊಂಡು ರೂಮ್ ಕಡೆ ಹೋಗ್ತಾಳೆ, ಲಗೇಜನ್ನ ತಗೊಂಡ್ ಬರಕ್ಕೆ ಅಂತ ಅನ್ಬಿಟ್ಟು. ಎಲ್ರು ಖುಷಿ ಪಡ್ತಾ ಇರ್ತಾಳೆ, ಅವಳು ಇನ್ನೇನು ಮನೆ ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡು. ತುಳಸಿಗೆ ರಾಹುಲ್ ಫೋನ್ ಮಾಡಿ, ಮೇಡಮ್ ನೀವ್ ಹೇಳ್ದಂಗೆ ಇಲ್ಲಿ ಬೆಂಕಿ ಅಂಟಿಸಿದ್ದಾಯ್ತು, ಪೆಟ್ರೋಲ್ ಹಾಕಿ ದಗ ಅಂತ ಉರಿಸ್ತಾ ಇದ್ದೀನಿ. ಝಾನ್ಸಿನ ಕತ್ತಿಡ್ದು ಹೊರಗೆ ತಳ್ತಾರೆ. ನಾನು ಕಣ್ಣಾರೆ ನೋಡಿ ನಿಮ್ಗೆ ಸದ್ಯದಲ್ಲೇ ಅಪ್ಡೇಟ್ ಮಾಡ್ತೀನಿ ಮೇಡಮ್. ರಾಹುಲ್ ಹೇಳಿದ್ದಕ್ಕೆ ತುಳಸಿ, ಥ್ಯಾಂಕ್ ಯು ರಾಹುಲ್, ನಿನ್ ಕಾಲ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ. ರಾಹುಲ್ ಓಕೆ ಮೇಡಮ್ ಅಂತ ಫೋನ್ ಕಟ್ ಮಾಡ್ತಾನೆ. ಫೋನ್ ಕಟ್ ಮಾಡಾದ್ಮೇಲೆ, ನಾನ್ ಮಾಡಿರೋ ಪ್ಲಾನ್ ಎಕ್ಸಿಕ್ಯೂಟ್ ಆಗಿ ವರ್ಕೌಟ್ ಆಗುತ್ತೆ. ನೀವು ಝಾನ್ಸಿ ಮನೆಯಲ್ಲಿ ಹಚ್ಚಿರೋ ಬೆಂಕಿ ಗಿಚ್ಚಾಗಿ ಹತ್ಕೊಂಡು ಅವಳ ಕ್ಯಾರೆಕ್ಟರ್ನ ಬಲಿ ತಗೊಂಡು ಬೀದಿಲ್ ತಳ್ಳಾಗಿದೆ. ಹೇಳ್ತಿದ್ದಂಗೆನೆ ಪ್ರಣವ್, ಏನ್ ಮಾಮ್ ನಿಜ ಹೇಳ್ತಾ ಇದೀಯ ಮಾಮ್? ಹೇಳಿದ ತಕ್ಷಣ ಎಸ್ ಪ್ರಣವ್ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಗಂಡ, ವಿಲ್ಲದ ಹಾದಿ ಹಿಡಿದು ಹಾಳಾದ. ಇಲ್ಲ ನಾಗಾರ್ಜುನ್, ಹಾಳಾಗ್ತಾ ಇರೋ ಝಾನ್ಸಿ ಜೀವನನ ಉದ್ಧಾರ ಮಾಡ್ತಾ ಇದ್ದೀನಿ. ರೂಮಲ್ಲಿ ಇದ್ದವಳು ಇಷ್ಟೊಂದು ಕಷ್ಟ ಪಡೋದ್ ಬೇಕಾ? ಅಲ್ಲಿ ಬೆಂಕಿ ಹಚ್ಚಿ ಬಿಸಿ ರೂಮಲ್ಲಿ ಇರೋಳ್ನ AC ರೂಮ್ಗೆ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದೀನಿ. ಮುಂಚೆನ ಪಾಸಿಟಿವ್ ಥಿಂಕ್ ಅಲ್ಲಿ ನೋಡೋದನ್ನ ಕಲ್ತ್ಕೊ ನಾಗಾರ್ಜುನ್ ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್ ಅಲ್ಲ ತುಳಸಿ ಅಂತ ಹೇಳಕ್ ಹೋಗ್ತಾನೆ. ಅದಕ್ಕೆ ಪ್ರಣವ್ ಡ್ಯಾಡ್ ಅಂತ ಅವ್ರ ಡ್ಯಾಡ್ನ ಸುಮ್ಮನೆ ಇರಿಸಿ, ನಿಜವಾಗ್ಲೂ ಝಾನ್ಸಿ ಮನೆಗೆ ಬರ್ತಾಳ ಮಾಮ್ ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಮಾಮ್ ಅಂದ್ರೆ ತುಳಸಿ, ನಿಜವಾಗ್ಲೂ ಬರ್ತಾಳೆ ಪ್ರಣವ್, ಅವಳಿಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ತುಳಸಿ ಹೇಳ್ತಾಳೆ. ಎಲ್ರು ಖುಷಿ ಪಡ್ತಾರೆ. ತನ್ನ ಲಗೇಜ್ನೆಲ್ಲ ತಗೊಂಡ್ ಬಂದು ಹಾಲಲ್ಲಿ ನಿಂತ್ಕೊಂಡು ಎಲ್ಲರ ಮುಂದೆ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ದಿನ ಈ ಮನೆಯಲ್ಲಿ ನಾನು ತುಂಟಾಟ ಆಡಿರ್ಬೋದು, ನೀವು ಕೊಟ್ಟೋ ಕೆಲಸಗಳನ್ನ ನನಗೆ ಗೊತ್ತಿಲ್ದೇನೆ ಸ್ವಲ್ಪ ಮಾಡಿರ್ಬೋದು, ಹಾಗೇನೆ ನಿಮ್ಗೆಲ್ಲದಕ್ಕೂ ಇರಿಟೇಟು ಕೂಡ ಮಾಡಿರ್ಬೋದು, ಒಂದ್ಸಲ ತಮಾಷೆ ಮಾಡಿ ನಾನು ಹೇಗೇಗೋ ಆಡಿರ್ಬೋದು. ಅವತ್ತು ನಿಮ್ಗೆ ಕೆಟ್ಟದಾಗ್ಲಿ ಅಂತ ಮನ್ಸಲ್ಲೂ ನಾನು ನೆನ್ಸಿಲ್ಲ. ನನ್ನ ಮನೆಯವ್ರ ತರ ನನ್ನ ಮನ್ಸಿಂದಾನೇ ಪ್ರೀತಿ ಮಾಡ್ದೆ. ದಿನ ನನ್ನನ್ನ ಮನೆಯಿಂದ ಕಳಿಸ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ರಿ, ಎಷ್ಟೊಂದು ಟಾರ್ಚರ್ ಮಾಡಿದ್ರಿ, ಯಾವುದು ನನ್ನ ಮನ್ಸಿಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ. ನನ್ಗೆ ನಿಮ್ ಬಗ್ಗೆ ಯಾವುದೇ ರೀತಿ ದ್ವೇಷ ಬರ್ಲಿಲ್ಲ. ಇವತ್ತು ಯಾರೋ ಮೂರನೇ ವ್ಯಕ್ತಿ ಹೇಳೋ ಮಾತನ್ನ ಕೇಳಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡಿ ಇವಾಗ ನನ್ನನ್ನ ಮನೆಯಿಂದ ಹೊರಗೆ ಹಾಕ್ತಾ ಇದ್ದೀರಲ್ಲ, ಇದು ನನ್ನ ಮನ್ಸಿಗೆ ತುಂಬಾನೇ ನೋವು ಉಂಟು ಮಾಡ್ತಾ ಇದೆ. ಈ ಮಾತನ್ನ ನಿಮ್ಮನೆ ಹೆಣ್ಮಗ್ಳು ಯಾರಾದ್ರೂ ಈ ತರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬಂದ್ ಹೇಳಿದ್ರೆ ನೀವು ನಂಬ್ತಿದ್ರಾ? ಆದ್ರೆ ನಾನ್ ಈ ಮನೆ ಹೆಣ್ಮಗ್ಳಲ್ವಾ, ಅದಕ್ಕೆ ನಂಬಿದಿರಾ ಅಲ್ವಾ? ಶಿಕ್ಷಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನನ್ನನ್ನ ಯಾವುದೇ ರೀತಿ ನಂಬ್ದನೆ, ನಾನು ಹೇಳೋದನ್ನ ಒಂದು ಚೂರುನು ಕೇಳ್ದನೆ ನಾನು ತಪ್ಪು ಮಾಡಿದ್ದೀನಿ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ರಿ ಅಲ್ವಾ? ಏನಿವೆ ದಿನ ನನ್ನನ್ನು ಈ ಮನೆಯಲ್ಲಿ ಇಟ್ಕೊಂಡು ನನಗೆ ಊಟ ಹಾಕಿದ್ದೀರಾ, ಕೆಲವೊಂದು ಸಂಸ್ಕಾರಗಳನ್ನೂ ಹೇಳ್ಕೊಟ್ಟಿದ್ದೀರಾ, ಹಾಗೇನೆ ಈ ಮನೆಯಲ್ಲಿ ಇರೋದಕ್ಕೆ ಜಾಗನೂ ಕೊಟ್ಟಿದ್ದೀರಾ. ಓಕೆ, ಥ್ಯಾಂಕ್ ಯು. ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಅಂತ ಹೇಳಿದ್ದೇನೆ. ಝಾನ್ಸಿ ಹೊರಗಡೆ ಲಗೇಜ್ ತಗೊಂಡು ಹೊರಗಡೆ ಹೋಗ್ತಾಳೆ. ಎಲ್ರು ಫುಲ್ ಖುಷಿ ಪಡ್ತಾರೆ. ಹೇಗಿದ್ರು ಝಾನ್ಸಿ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಖುಷಿ ಆಗುತ್ತೆ. ಸಂಪತ್ ಅವರು ರೂಮ್ ನಲ್ಲಿ ಯಾವ್ದೋ ಬುಕ್ ನೋಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ರಾಯ್ ಬಂದು, ಸರ್ ಬಿಸಿನಾ ಅಂತ ಕೇಳ್ತಾನೆ. ಅದಕ್ಕೆ ಸಂಪತ್ ಅವರು, ಏನಿಲ್ಲ ಹೇಳಪ್ಪ ಅಂತ ಕೇಳ್ತಾರೆ. ಈ ತರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಸರ್, ಆದ್ರೆ ತುಳಸಿ ಅವ್ರ ಮಾತನ್ನ ನಂಬಿ ತುಳಸಿ ಮೇಡಮ್ನ ಮನೆ ಒಳಗಡೆ ಸೇರಿಸ್ಕೊಂಡಿದ್ದು ನನ್ಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ ಸರ್ ಅಂತ ಹೇಳ್ತಾನೆ. ಸಂಪತ್ ಅವರು, ಯಾಕಪ್ಪ ಹೀಗಂತ ಹೇಳ್ತಾ ಇದೀಯಾ, ಯಾವುದೇ ಹೆಣ್ಮಗ್ಳಿಗಾದ್ರೂ ಏನಾದ್ರೂ ನೋವಾದ್ರೆ ಫಸ್ಟ್ ನೆನಪಾಗದೆ ತವ್ರ ಮನೆ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ರಾಯ್, ಹಾಗಲ್ಲ ಸರ್, ಇಲ್ಲಿವರೆಗೂ ಅವರು ಹೇಳ್ಕೊಂಡು ಬಂದಿರೋದೆಲ್ಲ ಸುಳ್ಳು, ಅದೇ ರೀತಿ ಮಗಳಾಗಿ ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ಒಳ್ಳೆ ಕೆಲಸ ಮಾಡಿಲ್ಲ ಅಲ್ವಾ ಸರ್, ಯಾವ ವಿಶ್ವಾಸದ ಮೇಲೆ ಅವ್ರನ್ನ ಮನೆ ಒಳಗಡೆ ಸೇರಿಸ್ಕೊಂಡ್ರಿ ಸರ್ ಅಂತ ರಾಯ್ ಹೇಳಿದಕ್ಕೆ ಸಂಪತ್ ಅವರು, ಇನ್ನೇನಪ್ಪ ಮಾಡ್ಲಿ, ಇದನ್ನ ನೀನ್ ಬೇರೆಯವ್ರ ಹತ್ರ
ಹೇಳ್ಬೋದು, ಆದರೆ ನನ್ನ ಹತ್ರ ಹೇಳಿದಾಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ. ಅವಳು ನನ್ನ ಮುಂದೆ ಕಣ್ಣೀರು ಹಾಕ್ಕೊಂಡು ಬಂದು ನಿಂತ್ಕೊಂಡಾಗ ನಾನು ಏನು ಮಾಡಲಿ ಅಪ್ಪ? ನನಗೆ ಗೊತ್ತು ಅವಳ ಬಗ್ಗೆ, ಮೊದಲಿಂದನೂ ಅವಳು ಸುಳ್ಳು ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದಾಳೆ. ಆದರೆ ಅವಳು ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡಾಗ ಕಣ್ಣೀರು ಹಾಕ್ಕೊಂಡು ನಾನು ಏನು ಮಾಡಲಿ? ಅವಳಿಗೆ ಜನ್ಮ ಕೊಟ್ಟಿದ್ದೀನಿ, ನಾನೊಬ್ಬ ಜನ್ಮ ಕೊಟ್ಟ ತಂದೆ ಆಗಿ ಆ ಥರ ಯೋಚನೆ ಮಾಡೋದು ತಪ್ಪಪ್ಪ. ನಾನು ಅವಳು ಕಣ್ಣೀರು ಹಾಕಿದ್ರೂ ನಾನು ಏನೂ ಅದಕ್ಕೆ ರಿಯಾಕ್ಟ್ ಮಾಡ್ದೇ ಇರೋದಕ್ಕೆ ನಂದು ಕಲ್ಲು ಹೃದಯ ಅಲ್ಲಪ್ಪ ಅಂತ ಹೇಳಿದ್ದಕ್ಕೆ ರಾಯ್, ಅಲ್ಲ ಸರ್, ಹೌದು, ಅವರು ಇಷ್ಟು ದಿನ ಕಣ್ಣೀರು ಹಾಕೊಂಡೇ ಅಲ್ವಾ ಸರ್ ಮೋಸ ಮಾಡ್ಕೊಂಡು ಬಂದಿರೋದು. ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅಲ್ವಾ ಸರ್? ಆ ಕಣ್ಣೀರು ಹಿಂದೆ ಎಷ್ಟು ಸತ್ಯ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಲ್ವಾ ಸರ್ ಅಂತ ಹೇಳ್ತಾನೆ. ಸಂಪತ್ ಅವರು, ನೀನು ಹೇಳ್ತಾ ಇರೋದ್ರಲ್ಲಿ ನಿಜ ಇದೆ ಅಪ್ಪ. ಯಾವುದೇ ವ್ಯಕ್ತಿ ಪದೇ ಪದೇ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಇದ್ರೆ ಯಾರಿಗೇ ಆದ್ರೂ ಅವ್ರ ಮೇಲೆ ಅನುಮಾನ ಬರೋದು ಸಹಜ. ಆದರೆ ಇವತ್ತು ನನ್ನ ಮಗಳು ಕಣ್ಣೀರಲ್ಲಿ ಯಾವುದೇ ರೀತಿ ಮೋಸ ಕಾಣಿಸ್ಲಿಲ್ಲ. ಅವಳು ನನ್ನ ಮುಂದೆ ಬಂದು ನಿಂತಾಗ ನನಗೆ ಅಯ್ಯೋ ಪಾಪ ಅನ್ನಿಸ್ತು. ಅವಳು ಯಾವುದೇ ರೀತಿ ಮೋಸ ಮಾಡ್ತಾ ಇದ್ದಾಳೆ ನನಗೆ ಅಂತ ಅನ್ನಿಸ್ಲಿಲ್ಲಪ್ಪ. ಇಷ್ಟು ದಿನ ನನಗೆ ಆಸ್ತಿ ಬೇಕು ಅಂತ ಹೇಳ್ತಿದ್ದವಳು ಇವತ್ತು ಒಂದೇ ಒಂದು ಆಸ್ತಿನೂ ನನಗೆ ಬೇಡ ಅಪ್ಪ, ನಿನ್ನ ಪ್ರೀತಿ ಸಾಕು ಅಂತ ಬಂದು ನಿಂತಿದ್ದಾಳೆ. ಅಂಥವಳು ಇವತ್ತು ನನಗೆ ಸುಳ್ಳು ಹೇಳ್ತಾ ಇಲ್ಲ ಅಂತ ಅನಿಸಿದ್ಲು. ಅಂಥದ್ರಲ್ಲಿ ನಾನು ಅವಳನ್ನ ಹೇಗೆ ಮನೆಯಿಂದ ಹೊರಗೆ ಹಾಕ್ಲಿ ಅಂತ ಹೇಳ್ತಾರೆ. ಅದಕ್ಕೆ ರಾಯ್, ದಿನ ಅವ್ರು ಈ ಥರ ಮಾಡ್ಕೊಂಡು ಬಂದಿರೋದನ್ನ ನೋಡಿದ್ರೆ ಇದನ್ನು ಅವರ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು ಸರ್ ಅಂತ ಹೇಳ್ತಾನೆ. ಅದಕ್ಕೆ ಸಂಪತ್, ಇಲ್ಲಪ್ಪ, ನನಗೆ ಆ ಥರ ಯಾವುದೇ ರೀತಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಸಂಪತ್, ಆಯಿತು ಸರ್, ನಿಮ್ಮ ನಂಬಿಕೆಗೆ ಮೋಸ ಆಗದೆ ಇರಲಿ ಅನ್ನೋದೇ ನನ್ನ ಕನ್ಸನ್ ಅಷ್ಟೇನೆ ಸರ್, ನನ್ನ ಮಾತಿನ ಅರ್ಥ ಅಂತ ಹೇಳ್ತಾನೆ. ಅದಕ್ಕೆ ಸಂಪತ್ ಅವರು ನಗ್ತಾರೆ. ರಾಘುಗೆ ತರುಣ್ ಬುದ್ಧಿ ಮಾತು ಹೇಳ್ತಾ ಇದ್ದಾನೆ. ಇಷ್ಟು ದಿನ ಪ್ರೀತಿಯಿಂದ ನಿನ್ನ ಜೊತೆ ಇದ್ದೆ ನೋಡು, ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ ನೋಡು, ಅದಕ್ಕೆ ನನ್ನ ಬಗ್ಗೆ ನನಗೇನೆ ಅಸಹ್ಯ ಆಗ್ತಾ ಇದೆ. ಮನುಷ್ಯನು ನೀನು ಆ ಜಾನ್ಸಿನ ಕಳಿಸ್ಬಿಟ್ಟಲ್ಲೋ, ಸ್ವಲ್ಪನಾದ್ರೂ ಮನುಷ್ಯತ್ವ ನಿನ್ಗಿದ್ದಿದ್ರೆ ನೀನು ಈ ಥರ ಕೆಲಸ ಮಾಡ್ತಾ ಇರಲಿಲ್ಲ ಅಂತ ತರುಣ್ ಹೇಳಿದ್ದಕ್ಕೆ, ಸಾಕು ನಿನ್ನ ಮಾತನ್ನ ನಿಲ್ಲಿಸೋ, ನಾನು ಏನೋ ಮಾಡಲಿ, ಒಂದು ಕಡೆ ಮನೆಯವರು ಇನ್ನೊಂದು ಕಡೆ ಜಾನ್ಸಿ ಅಂತ ಬಂದಾಗ ನಾನು ಯಾರ ಪರ ನಿಲ್ಬೇಕು? ಮನೆಯವ್ರ ಪರ ನಿಲ್ಲೋದೇ ನ್ಯಾಯ ಅಲ್ವಾ ಅಂತ ಹೇಳ್ತಾನೆ ರಾಘು. ತರುಣ್, ಹೌದಾ, ಜಾನ್ಸಿಗೆ ಹಾಗಾದ್ರೆ ಮೋಸ ಆದ್ರೂ ಪರವಾಗಿಲ್ಲ, ನಿಮ್ಮ ಮನೆಯವರು ಅವ್ರ ಸ್ವಾರ್ಥಕ್ಕೋಸ್ಕರ ನಿನ್ನ ನಂಬಿದ್ದಾರೆ. ಆದ್ರೆ ಜಾನ್ಸಿ ನಿನ್ ಜೊತೆ ಬದುಕಬೇಕು, ನಿನ್ಗೋಸ್ಕರ ನಂಬ್ಕೊಂಡು ಬಂದಿದ್ದಾಳೆ, ಅವಳಿಗೆ ಮೋಸ ಆದ್ರೂ ಪರವಾಗಿಲ್ವಾ? ಜೊತೆ ಬದುಕಬೇಕು, ನಿನ್ ಜೊತೆ ಜೀವನ ಮಾಡಬೇಕು, ಜೀವನ ಪರ್ಯಂತ ನಿನ್ ಜೊತೆ ಖುಷಿಯಾಗಿರ್ಬೇಕು ಅಂತ ಆ ಸಿರಿತನ ಸಂಪತ್ತು ಎಲ್ಲವುದನ್ನು ಎಡ್ದ ಕಾಲಲ್ಲಿ ಓದ್ದು ಬಲ್ದ ಕಾಲಲ್ಲಿ ನಿಮ್ಮನೆ ಸೇರೊದ್ದು ಬಂದ್ರಲ್ಲ ಜಾನ್ಸಿ ಅವರು, ಅವರಲ್ವೇನೋ ನಿನ್ಗೆ ಇಂಪಾರ್ಟೆಂಟ್ ಆಗಿದ್ದು, ಮನೆಯವ್ರು ಮಾತ್ರ ಇಂಪಾರ್ಟೆಂಟ್ ಆದ್ರ ನಿನ್ಗೆ? ಏನೇ ಅನ್ಲಿ, ಯಾರು ನನ್ನ ಬಗ್ಗೆ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನನಗೆ ಗಂಡನೇ ಇಂಪಾರ್ಟೆಂಟ್, ನನ್ನ ಗಂಡ ನನ್ನ ಜೊತೆ ಒಬ್ಬ ಇದ್ರೆ ಸಾಕು, ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅಂದ್ಕೊಂಡು ನಿನ್ನನ್ನೇ ನಂಬ್ಕೊಂಡು ಜಾನ್ಸಿ ಅವರು ನಿನ್ನ ಹಿಂದೆ ಬಂದ್ರಲ್ಲ, ಅದು ಅವ್ರು ಮಾಡಿದ ತಪ್ಪ? ಅವ್ರಿಗೋಸ್ಕರ ನೀನು ಇದೇನಾ ಬೆಲೆ ಕೊಡೋದು? ತರುಣ್ ಹೇಳಿದ್ದಕ್ಕೆ ರಾಘು, ನನ್ನನ್ನೇನು ಕೇಳಬೇಡ ತರುಣ, ನಾನೇನು ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ, ಮನೆಯವ್ರಿಗೆ ಉತ್ತರ ಕೊಡಬೇಕಿತ್ತು, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ, ಇನ್ನೇನು ನನ್ನ ಹತ್ರ ಕೇಳಬೇಡ ದಯವಿಟ್ಟು ಅಂತ ಅಂದ್ಬಿಟ್ಟು ಹೇಳ್ತಾನೆ. ತರುಣ, ಅದು ನಿನ್ನ ಮನಸ್ಸಿಂದ ಹುಟ್ಟಿರೋ ಉತ್ತರ ಅಲ್ಲ, ಅದು ನಿಮ್ಮ ಮನೆಯವ್ರಿಗೋಸ್ಕರ ಬೇಕಾಗಿದ್ದು ಅಂತ ಉತ್ತರ, ಅದು ಜಾನ್ಸಿ ಅವ್ರಿಗೆ ಬೇಕಾದ ಉತ್ತರನೂ ಅಲ್ಲ. ಅದು ಹಾಗಿದ್ದಿದ್ರೆ ನೀನು ಜಾನ್ಸಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕಿತ್ತು. ನೀನು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿಲ್ಲ ಅಂತಂದರೆ ಅವ್ರಿಗೆ ಬೇಕಾಗಿದ್ದು ಉತ್ತರ ಅಲ್ಲ, ಯಾಕೆ ಹಾಗೆ ಮಾಡಿದೆ ನೀನು ಅಂತ ಕೇಳಿದ್ದಕ್ಕೆ, ಎಂಥವ್ರು ಅಂತ ನನಗೆ ಗೊತ್ತು ತರುಣ, ಅವ್ರದ್ದೆಷ್ಟು ಒಳ್ಳೆ ಮನಸ್ಸು ಅಂತ ಗೊತ್ತು, ಅವ್ರ ಕಾಳಜಿ ಗೊತ್ತು, ಅವ್ರ ಹಠನೂ ಗೊತ್ತು, ಎಲ್ಲವುದು ಗೊತ್ತು, ಜಾನ್ಸಿ ಅವ್ರು ಹೇಗೆ ಅನ್ನೋದು ನನಗೆ ಪೂರ್ತಿಯಾಗಿ ಗೊತ್ತು. ಆದರೆ ನಾನು ಏನು ಮಾಡಲಿ, ಮನೆಯವರು ಜಾನ್ಸಿ ಅಂತ ಬಂದಾಗ ನಾನು ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ? ಇದನ್ನು ಎಮೋಷ್ನಲ್ ಅನ್ಕೊಂತೀಯೋ ಅಥವಾ ಅವ್ರನ್ನ ಕಾಪಾಡ್ಕೊಳಕ್ಕಾಗಲ್ಲ ಅಂತೀಯೋ? ಅವರು ನನಗೋಸ್ಕರ ಮನೆ ಬಿಟ್ಟು ಇಲ್ಲಿ ತನಕ ಬಂದಾಗ ನಾನು ಏನು ಮಾಡಲಿ ಅಂತ ಗೊತ್ತಾಗದೆ ನಾನು ಈ ಥರ ಮಾಡಿದ್ದೀನಿ. ಅದು ನಮ್ಮ ಮನೆಯವ್ರಿಗೋಸ್ಕರ, ನಮ್ಮ ಮನೆಯವ್ರು ಬಯಸಿದ ಉತ್ತರಕ್ಕೋಸ್ಕರ ನಾನು ಆ ಥರ ಮಾಡಿದ್ದೀನಿ. ನಾನು ಏನು ಮಾಡಲಿ ತರುಣ, ಸುಮ್ಮನೆ ಇರು ತರುಣ ಅಂತ ಹೇಳಿದ್ದಕ್ಕೆ ತರುಣ, ಆದರೆ ಜಾನ್ಸಿ ಅವ್ರ ಬಗ್ಗೆ ನಿನಗೆ ಪ್ರೀತಿ ಇದೆ ಅಂದಂಗಾಯ್ತು, ಅದನ್ನ ಯಾಕೆ ಹೇಳ್ಕೊತಾ ಇಲ್ಲ, ಹೇಳಬೇಕು ಅಲ್ವಾ ಅಂತ ಅಂದ್ಬಿಟ್ಟು ತರುಣ ಕೇಳಿದ್ದಕ್ಕೆ, ಮನಸ್ಸಲ್ಲಿ ಜೀವನೇ ಇಲ್ಲ, ಜೀವ ಇದೆ ಅಂತ ಅಂದ್ಬಿಟ್ಟು ಮತ್ತೆ ಮತ್ತೆ ನೀನು ತೋರಿಸ್ಕೊಡ್ಬೇಡ, ಚುಚ್ಚಿ ಅದನ್ನೇ ಹೇಳ್ತಾ ಇರಬೇಡ, ನನ್ನ ಜೀವ ಎಲ್ಲ ಸತ್ತೋಗಿದೆ, ಮತ್ತೆ ಮತ್ತೆ ಅದನ್ನು ನೆನ್ಪು ಮಾಡಬೇಡ, ಸುಮ್ಮನೆ ಇರು ತರುಣ ನೀನು. ನಾನು ಮಾಡಿದ್ದೆಲ್ಲ ತಪ್ಪು, ಯಾವುದಕ್ಕೋಸ್ಕರ ತಪ್ಪು ಮಾಡಿದ್ನೋ, ಹೇಗೆ ಮಾಡಿದ್ನೋ, ಏನು ಮಾಡಿದ್ನೋ ಅಂತ ನನಗೆ ಗೊತ್ತಿಲ್ಲ, ಆದರೆ ಮಾಡಿದ್ದೆಲ್ಲವುದು ತಪ್ಪಾಗಿದೆ. ಇಲ್ಲ, ತಪ್ಪು ಅಂತ ಅರ್ಥ ಆದಾಗ ಮನೆಯವ್ರಿಗೋಸ್ಕರ ಅಲ್ವಾ ತಪ್ಪು ಮಾಡ್ತಾ ಇರೋದು ಅಂತ ಸುಮ್ಮನೆ ಆಗಿ ಇನ್ನೊಂದು ಕಡೆ ನಿಂತು ಯೋಚನೆ ಮಾಡಿದಾಗ ಮಾಡಿದ್ದೆಲ್ಲವುದು ತಪ್ಪಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ಸರಿ ಮಾಡೋದಕ್ಕೆ ಹೋಗಿ ಇನ್ನೊಂದು ತಪ್ಪನ್ನ ಮಾಡಿದ್ದೀನಿ. ಜೀವನ ನನ್ನನ್ನು ಎಲ್ಲ ಕಡೆಯಿಂದ ಕಟ್ಟಿ ಮೂಲೆಯಲ್ಲಿ ಬಿಸಾಡಿದೆ. ಏನು ಮಾಡಲಿ, ನಾನು ಏನು ಮಾಡೋದಕ್ಕೆ ತಾನೇ ಸಾಧ್ಯ ಹೇಳು? ತರುಣನ ಹತ್ರ ರಾಘು ತನ್ನ ನೋವುಗಳನ್ನೆಲ್ಲ ಹೇಳ್ಕೊಂಡು
ಕೇಳ್ಕೊಂತಾನೆ. ಈ ಕಡೆ ಜಾನ್ಸಿ ಪಲ್ಲವಿ ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೊಂಡು ಬರ್ತಾ ಇರ್ತಾಳೆ. ಇವರಿಬ್ರು ಓಡಾಟ ಅಂತಿದ್ದಲ್ಲ ಅಣ್ಣ, ಇವರಿಬ್ರು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರಂತೆ ಅಣ್ಣ ಅಂತ ಹೇಳಿರ್ತಾಳೆ. ಅದೆಲ್ಲ ನೆನ್ಪಾಗ್ತಾ ಇರುತ್ತೆ ಜಾನ್ಸಿಗೆ ಹಿಂದ್ಗಡೆಯಿಂದ. ಈತ ಅತ್ಗೆ 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 ಅಂತ ಅನ್ಕೊಂಡು ಕೂಕೊಂಡ್ ಬರ್ತಾಳೆ. ಆದ್ರೆ ಜಾನ್ಸಿ ಕೇಳಿಲ್ಲ ಅನ್ನೋ ತರ ಮುಂದೆ ಹೋಗ್ತಾ ಇರ್ತಾಳೆ. ಆವಾಗ ಸಂಗೀತ ಅವಳನ್ನ ತಡೆದು ನಿಲ್ಲಿಸ್ತಾಳೆ. ಅದಕ್ಕೆ ನಾನು ಅವಾಗಿಂದ ಕೂಗ್ತಾನೆ ಇದ್ದೀನಿ, ಆದ್ರೆ ನೀವ್ ಮಾತ್ರ ಕೇಳಿಸ್ದೇ ಇಲ್ದೇ ಇರೋ ತರ ಹೋಗ್ತಾನೆ ಇದೀರಲ್ಲ ಅತ್ಗೆ ಅಂತ ಸಂಗೀತ ಹೇಳಿದ್ದಕ್ಕೆ ಜಾನ್ಸಿ, ಅಲ್ಲ ಸಂಗೀತ, ನಿಮ್ ಮನೆಯವರೆಲ್ಲ ಹೇಳಿರೋ ಮಾತುಗಳೆಲ್ಲ ನನ್ನ ಕಿವಿನಲ್ಲಿ ಎಕೋ ಆಗಿ ಕೇಳಿಸ್ತಾ ಇದೆ ಸಂಗೀತ, ನಿನ್ ಮಾತು ನನಗೆ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸಂಗೀತ, ಅವರೆಲ್ಲ ಹಾಗೆ ಮಾತಾಡ್ಬಿಟ್ರು ಅಂತ ನೀವು ಮನೆ ಬಿಟ್ಟು ಹೋಗ್ಬಿಡ್ತೀರಾ? ಮನೆ ಬಿಟ್ಟು ಹೋಗೋದಕ್ಕ ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು, ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಅದಕ್ಕೋಸ್ಕರನ ಅದಕ್ಕೆ? ಹಾಗಾದ್ರೆ ನೀವು ಮನೆ ಬಿಟ್ಟು ಹೋಗೋದಾದ್ರೆ ಅವ್ನು ಯಾವನೋ ಹೇಳಿದ್ದೇನೆ ಸತ್ಯ ಅಂತ ಆಗಲ್ವಾ? ಅದೇನು ಯಾಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ? ಮನೆ ಬಿಟ್ಟು ಹೋಗ್ತೀರಾ ನೀವು ಅಂತ ಹೇಳಿದ್ದಕ್ಕೆ ಜಾನ್ಸಿ, ಇಲ್ಲ, ನಾನು ಅವನು ಆ ಥರ ಹೇಳ್ದ ಅಂತ ನನಗೆ ನೋವಾಗ್ತಾ ಇಲ್ಲ, ಅದನ್ನೆಲ್ಲರೂ ಹೇಳಿದ್ದನ್ನ ನಿಮ್ಮ ಮನೆಯವ್ರು ನಂಬೋದ್ರಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ನನ್ನ ಬಗ್ಗೆ ಗೊತ್ತಿದ್ದನ್ನು ಅದನ್ನ ನಿಮ್ಮ ಅಣ್ಣ ನಂಬೋದ್ರಲ್ಲ, ಅದಕ್ಕೋಸ್ಕರ ನನಗೆ ನೋವಾಗ್ತಾ ಇದೆ. ಅದನ್ನ ಬಿಟ್ಟು ನಾನು ಇನ್ನೇನು ಮಾಡಲಿ? ಮನೆ ಬಿಟ್ಟು ಹೋಗದೆ ನನಗೆ ಇನ್ನೇನು ಆಪ್ಷನ್ ಇದೆ ಅಂತ ಅಂದ್ಬಿಟ್ಟು ಸಂಗೀತನ ಹತ್ರ ಜಾನ್ಸಿ ಕೇಳ್ತಾಳೆ. ಸಂಗೀತ ಏನು ಮಾತಾಡ್ದೇನೆ ಸುಮ್ಮನೆ ನಿಂತ್ಬಿಡ್ತಾಳೆ. ಅದಕ್ಕೆ ಜಾನ್ಸಿ, ಯಾರೇ ಏನೇ ಎದುರು ಆದ್ರೂ, ಯಾರು ಏನೇ ಅಂದ್ರೂ ಗಂಡ ಒಬ್ಬ ನನ್ನ ಜೊತೆಗಿದ್ರೆ ಏನು ಬೇಕಾದರೂ ಸಾಧಿಸ್ತಾರೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಗಂಡನೇ ನನ್ನ ಬಗ್ಗೆ ಅನುಮಾನ ಪಟ್ಟರೆ ನಾನು ಏನು ಮಾಡಲಿ ಸಂಗೀತ? ಅಣ್ಣನೇ ಮನೆ ಬಿಟ್ಟು ಹೋಗು ಅಂತ ಅಂದಮೇಲೆ ನಾನು ಅಲ್ಲಿ ಹೇಗಿರ್ಲಿ ಸಂಗೀತ? ಇನ್ನು ಸೀತೆ ವಿಷಯದಲ್ಲಿ ರಾಮ ಮಾಡಿದ್ದು ಇದೇ ಥರ ತಾನೆ? ಸಂಗೀತ, ಹೌದು ಅದಕ್ಕೆ ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ, ಆದರೆ ಅದು ಯಾವ ಪರಿಸ್ಥಿತಿನಲ್ಲಿ ಅಣ್ಣ ಆ ಥರ ಹೇಳ್ದ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ತಾಳೆ. ಜಾನ್ಸಿ, ಯಾವುದೇ ಪರಿಸ್ಥಿತಿ ಇರಲಿ ಸಂಗೀತ, ಆದರೆ ನಿಮ್ಮ ಅಣ್ಣ ಮಾಡಿದ್ದು ತಪ್ಪಲ್ವಾ? ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ತಪ್ಪಾಗಿ ಮಾತಾಡಿ ನನ್ನನ್ನು ಮನೆಯಿಂದ ಹೊರಗೆ ಹೋಗು ಅಂತ ಅಂದಮೇಲೂ ನಾನು ಅಲ್ಲಿ ಹೇಗೆ ಇರಲಿ ಅಂತ ಕೇಳಿದ್ದಕ್ಕೆ ಸಂಗೀತ, ಅಲ್ಲ ಅದಕ್ಕೆ ನೀವು ಧೈರ್ಯದಿಂದ ಮನೆ ಒಳಗಡೆ ಬಂದ್ರಿ, ಇವ್ರನ್ನ ಯಾವತ್ತೂ ಮನೆ ಒಳಗಡೆ ಸೇರಿಸಬಾರ್ದು ಅನ್ನೋರ ಮುಂದೆ ಧೈರ್ಯವಾಗಿ ಸೇರಿದ್ದು ಮನೆ ಒಳಗಡೆ ಬಂದ್ರಿ. ನಿಮಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟರು ಆದರೂ ಅದನ್ನೆಲ್ಲದು ಹೆದರಿಸಿ ನಿಂತ್ರಿ. ಆದರೆ ಇವತ್ತು ಆ ಧೈರ್ಯ, ಆ ಜಾನ್ಸಿ ಎಲ್ಲಿಗೆ ಹೋದ್ರು ಅದಕ್ಕೆ? ನೀವು ಇವತ್ತು ಮನೆಯಿಂದ ಹೊರಗೆ ಹೋದರೆ ನಿಮ್ಮ ಮೇಲೆ ಕಳಂಕ ನಿಜ ಆಗಲ್ವಾ? ಆ ಕಳಂಕನ ಹೋಗ್ಲಾಡ್ಸೋದು ಹೇಗೆ ಅದಕ್ಕೆ? ನೀವು ದಯವಿಟ್ಟು ಮನೆಗೆ ಬನ್ನಿ ಅದಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ಜಾನ್ಸಿ, ಕಳ್ಳಿನೋ ಸುಳ್ಳಿನೋ ಅಂತ ಅಂದ್ಕೊಂಡು ಮನೆಯಿಂದ ಹೊರಗೆ ಬಂದಿಲ್ಲ, ನನ್ನ ಮೇಲೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ನನ್ನನ್ನು ಹೊರಗೆ ಹಾಕಿದ್ದಾರೆ. ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದಕ್ಕೆ ಅವರು ಎಲ್ಲ ತಯಾರಿ ಮಾಡಿಕೊಂಡೇ ನನ್ನನ್ನು ಹೊರಗೆ ಹಾಕಿದ್ದಾರೆ. ಅಂಥದ್ರಲ್ಲಿ ನಾನು ಮತ್ತೆ ಮನೆ ಒಳಗಡೆ ಬಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ಸಂಗೀತ. ದಯವಿಟ್ಟು ನನ್ನನ್ನು ತಡಿಬೇಡ, ನಾನು ಅದ್ರ ಮನೆ ಒಳಗಡೆ ಹೇಗೆ ತಾನೇ ಬರೋದಕ್ಕಾಗುತ್ತೆ? ದಯವಿಟ್ಟು ನನ್ನನ್ನು ತಡಿಬೇಡ, ನಾನು ಇಲ್ಲಿಂದ ಹೊರಟೋಗ್ತೀನಿ. ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್, ದಯವಿಟ್ಟು ನನ್ನನ್ನು ಕರಿಬೇಡ ಅಂತ ಜಾನ್ಸಿ ಸಂಗೀತಂಗೆ ಕೈ ಮುಗಿದು ಬೇಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ. ಆದರೆ ಸಂಗೀತ ಅದಕ್ಕೆ ಬನ್ನಿ ಅದಕ್ಕೆ ಅಂತ ಕರೆದ್ರು ಜಾನ್ಸಿ ಅವಳು ಮಾತು ಕೇಳ್ದಾನೆ ಕೈ ಮುಗಿದು ಅಲ್ಲಿಂದ ಹೊರಟೋಗ್ತಾಳೆ. ರಾಹುಲ್ ಫೋನ್ ಮಾಡ್ಕೊಂಡು, ಮೇಡಮ್ ನಾನು ಇಷ್ಟು ದಿನ ನೋಡಬೇಕು ಅಂತ ಅಂದ್ಕೊಂಡಿದ್ದು ಸೀನ್ ಬಂದೇ ಬಿಡ್ತು. ಈ ಜಾನ್ಸಿ ಸೂಟ್ ಕೇಸ್ ಇಟ್ಕೊಂಡು ಲಗೇಜ್ ಇಟ್ಕೊಂಡು ನಡು ರೋಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಇನ್ನೇನು ಕ್ಯಾಬ್ನೋ ಆಟೋನೋ ಹೊತ್ಕೊಂಡು ಮನೆ ಹತ್ರ ಬರ್ತಾಳೆ. ರೆಡಿಯಾಗಿರಿ ಅಂತ ಹೇಳಿದ್ದಕ್ಕೆ ಫುಲ್ ಖುಷಿಯಾಗಿ ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ, ಪ್ರಣವ್ ಯು ನೋ ವಾಟ್, ಆ ಜಾನ್ಸಿನ ಮನೆಯಿಂದ ಹೊರಗೆ ಹಾಕಿದ್ದಾಯ್ತು. ಅವಳು ಇನ್ನೇನು ಲಗೇಜ್ ಇಟ್ಕೊಂಡು ಮನೆ ಹತ್ರ ಬರ್ತಾ ಇದ್ದಾಳೆ, ಇನ್ನೇನು ಬಂದೇ ಬಿಡ್ತಾಳೆ. ನೆಕ್ಸ್ಟ್ ಮಾಮ್ ಅಂತ ಕೇಳಿದ್ದಕ್ಕೆ ನಾಗಾರ್ಜುನ್, ಇಂಥದೇ ಏನೋ ಮನೆ ಹಾಳು ಐಡಿಯಾನೇ ಇರುತ್ತೆ ಅಂತ ಹೇಳಿದ್ದಕ್ಕೆ ತುಳಸಿ, ನಾನು ಇವಾಗ ತುಂಬ ಖುಷಿಯಾಗಿದ್ದೀನಿ ನಾಗಾರ್ಜುನ್, ನನ್ನ ತಲೆ ಕೆಡಿಸ್ಬೇಡಿ, ನೀವು ಸುಮ್ಮನೆ ಇರಿ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಣವ್, ಏನು ಮಾಡ್ತೀರಾ ಮಾಮ್ ಅಂದಿದ್ದಕ್ಕೆ, ಇವಾಗ ನಮ್ಮ ಅಪ್ಪನ ಮುಂದೆ ಹೋಗಿ ನಿಂತ್ಕೊಂಡು ಒಳ್ಳೆ ಡ್ರಾಮಾ ಆಡಬೇಕು ಅಂತ ಹೇಳಿದ್ದಕ್ಕೆ ಪ್ರಣವ್, ಯಾವ ಥರ ಮಾಡ್ತೀರಾ ಮಾಮ್ ಅಂತ ಕೇಳಿದ್ದಕ್ಕೆ, ನಾನು ಈಗಾಗಲೇ ನಮ್ಮ ಅಪ್ಪನ ಮನಸ್ಸನ್ನ ಗೆದ್ದಿದ್ದೀನಿ, ಅವರ ನಂಬಿಕೆನ ಇನ್ನೂ ಸ್ಟ್ರಾಂಗ್ ಮಾಡಬೇಕು ತಾನೇ, ಆ ಜಾನ್ಸಿನ ನಿನಗೆ ಕೊಟ್ಟು ಮದುವೆ ಮಾಡೋಕ್ಕೆ ಸಾಧ್ಯ ನಮ್ಮಪ್ಪ. ಜಾನ್ಸಿ ಮನೆಗೆ ಬಂದಾಗ ಅವ್ರ ಮನಸ್ಸಲ್ಲಿ ಅಪ್ಪ ಇವಳ ಗತಿ ಇನ್ನೇನಪ್ಪ ಅಂತ ಅಂದಾಗ ನಿನ್ನ ಮುಖ ಅವ್ರ ಮುಂದೆ ಬರಬೇಕು, ಅವಾಗಲೇ ತಾನೇ ನಿನ್ನ ಜೊತೆಗೆ ಅವರು ಮದುವೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾಳೆ. ಅದಕ್ಕೆ ನಾಗಾರ್ಜುನ, ಹಾಗಾದರೆ ಇನ್ನು ಮುಂದೆ ನಾವು ಬಣ್ಣ ಹಚ್ಕೊಳ್ದೇ ಡ್ರಾಮಾ ಮಾಡಬೇಕಾ ಅಂತ ಹೇಳ್ತಾನೆ. ಅದಕ್ಕೆ ಬಣ್ಣ ಹಚ್ಕೊಂಡಾದರೂ ಡ್ರಾಮಾ ಮಾಡಬೇಕು, ಇಲ್ಲಾಂದರೆ ಬೇರೆಯವ್ರಿಗೆ ಬಣ್ಣ ಹಚ್ಚಿ ಆದರೂ ಡ್ರಾಮಾ ಮಾಡಬೇಕಾಗುತ್ತೆ ಅಂತ ಹೇಳಿ ಅವಳು ಅಪ್ಪನ ಹತ್ರ ಡ್ರಾಮಾ ಮಾಡೋಕ್ಕೆ ಅಂತ ಹೊರಡ್ತಾಳೆ. ಜಾನ್ಸಿ ಮನೆ ಬಿಟ್ಟು ಒಬ್ಳೇನೆ ರೋಡ್ನಲ್ಲಿ ಲಗೇಜ್ ತಗೊಂಡು ಬರ್ತಾ ಇರ್ತಾಳೆ. ಅವಾಗ ರಾಘು ಹೇಳಿದ ಮಾತೆಲ್ಲ ಅವಳಿಗೆ ನೆನಪಾಗ್ತಾ ಹೋಗುತ್ತೆ. ದಯವಿಟ್ಟು ಇಷ್ಟೆಲ್ಲ ಆದಮೇಲೆ ಮನೆ ಬಿಟ್ಟು ಹೋಗ್ಬಿಡಿ ಮೇಡಮ್ ಅಂತ ಹೇಳಿದ್ದು ಅವಳಿಗೆ ತುಂಬಾನೇ ನೋವು ಕೊಡ್ತಾ ಇರುತ್ತೆ. ರಾಘು ಮತ್ತೆ ತರುಣ ಇಬ್ರು ಮಾತಾಡ್ತಾ ನಿಂತಿರ್ತಾರೆ. ಅಲ್ಲಿಗೆ ಸಂಗೀತ ಬಂದು, ಅಣ್ಣ ನೀನು ಏನು ಮಾಡ್ತಾ ಇದೀಯಾ ಇಲ್ಲಿ? ಅಲ್ಲಿ ಅದಕ್ಕೆ ಹೋಗ್ತಾ ಇದ್ದಾರೆ, ಹೋಗಿ ಕರ್ಕೊಂಡು ಬರೋಗು ಅಣ್ಣ
ಅಣ್ಣ ನೀನು ಒಳ್ಳೆ ಕಲ್ಲಿನ ತರ ನಿಂತಿದೀಯಲ್ಲ, ಅವಮಾನ ಆಗ್ತಾ ಇರೋದು ನಿನ್ ಹೆಂಡತಿಗೆ. ನನ್ ಕಿವಿ ಕೇಳಿಸ್ತಾ ಇಲ್ಲ ಅನ್ನೋ ತರ ಸುಮ್ನೆ ನಿಂತಿದೀಯಲ್ಲ, ನಿನ್ಗೇನು ಅರ್ಥನೇ ಆಗ್ತಾ ಇಲ್ವಾ? ಇರೋ ಮನೆಗೆ ನಿನ್ನನ್ನ ನಂಬ್ಕೊಂಡು ಅದಕ್ಕೆ ಬಂದಿದ್ದಾರೆ. ಅವ್ರ ಕ್ಯಾರೆಕ್ಟರ್ನ ಸಾಯಿಸಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅದನ್ನ ನೋಡ್ಕೊಂಡು ಸುಮ್ನೆ ನಿಂತಿದೀಯಲ್ಲ ನೀನು. ಹೀಗೆ ಹಠ ಇದೆ, ನಾನ್ ಮಾಡಿದ್ದನ್ನ ಸಾಧಿಸ್ಲೇಬೇಕು ಅನ್ನೋ ಅಂತ ಹಠ ತುಂಬಾನೇ ಇದೆ. ಅದ್ರ ಜೊತೆಗೆ ಅವ್ರ ಮಾತು ಕೂಡ ಸ್ವಲ್ಪ ಹೊರಟಾಗೆ ಇರುತ್ತೆ. ಆದ್ರೆ ಅವರು ಅಷ್ಟೊಂದು ಕೆಟ್ಟವರಲ್ಲ ಅಣ್ಣ. ಬಂದು ಸ್ವಲ್ಪ ದಿನದಲ್ಲೇ ನನ್ಗೆ ಇಷ್ಟು ಅರ್ಥ ಆಗಿರೋವಷ್ಟು ನೀನು ಅವ್ರ ಜೊತೆಗೆ ಇದೆಯಲ್ಲ, ನಿನ್ಗೆ ಇಷ್ಟು ಅರ್ಥ ಆಗಿಲ್ವಾ ಅಣ್ಣ? ಮೂರನೇವನ್ ಬಂದು ಅವಳು ನನ್ನ ಜೊತೆ ಸುತ್ತಾಡಿದಾಳೆ, ಅವಳು ನನ್ನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ಲು ಅಂತ ಹೇಳಿದ್ರೆ ನೀನ್ ನಂಬ್ತೀಯ ಅಣ್ಣ? ಕಾಂಟ್ರಾಕ್ಟ್ ಮದ್ವೆ, ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ಇಲ್ಲಿ ದುಡ್ಡುಗೋಸ್ಕರ ಆಗಿದ್ದು ಮದ್ವೆ ಅಂತ ನೀನ್ 1000 ಸಲ ಹೇಳ್ಬೋದು. ಆದ್ರೆ ನೀನು ಅವ್ರ ಗಂಡ ಅಲ್ವಾ, ಅವ್ರ ಬಗ್ಗೆ ನಿನ್ಗೆ ಇಷ್ಟೂ ಗೊತ್ತಿಲ್ವಾ ಅಂತ ಸಂಗೀತ ಕೇಳಿದ್ದಕ್ಕೆ ತರುಣ್ ಕೂಡ, ಹೇಳೋ ನಿನ್ ತಂಗಿ ಹೇಳ್ತಾ ಇರೋದಕ್ಕೆ ಆನ್ಸರ್ ಮಾಡೋ, ಅವ್ರು ನಿನ್ ಹೆಂಡತಿ ಅಲ್ವೇನೋ, ನಿನ್ ತಂಗಿ ಹೇಳ್ತಾ ಅದು ಕರೆಕ್ಟಾಗೇ ಇದೆ ಅಲ್ವೇನೋ, ಆನ್ಸರ್ ಮಾಡೋ ಅಂತ ತರುಣ್ ಕೂಡ ಹೇಳ್ತಾನೆ. ಕ್ಯಾರೆಕ್ಟರ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ ನೂರಾರು ಮಾತುಗಳನ್ನ ಆಡ್ತಾ ಇರ್ಬೇಕಾರೆ ಹೇಗೋ ಸಹಿಸ್ಕೊಂಡು ನಿಂತಿದ್ದೆ ಹೇಳೋ, ಕರೆಕ್ಟಾಗಿ ಮಾತಾಡೋ. ಇಲ್ಲಿ ಇಷ್ಟೆಲ್ಲ ಮಾತಾಡ್ತಾ ಇದ್ರು ಬಾಯಿಗೆ ಬೀಗ ಹಾಕೊಂಡು ನಿಂತಿದ್ಯಲ್ಲ, ಕನಿಷ್ಠ ಪಕ್ಷ ಅವ್ರ ಗಂಡ ಅನ್ನೋದನ್ನ ಬಿಟ್ಬಿಡೋ ನೀನು. ಕಷ್ಟಕ್ಕಾದವರು, ನಿನಗೆ ಸಹಾಯ ಮಾಡಿದವರು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡು, ಅವಾಗ್ಲೇನೆ ನಿನ್ಗೂ ಅರ್ಥ ಆಗುತ್ತೆ. ಸಾಕ್ಷಿನ ಕೇಳ್ಬಿಟ್ಟು ಹೇಳೋ, ನಿಜವಾಗ್ಲೂ ಝಾನ್ಸಿ ಅವ್ರು ಕೆಟ್ಟವ್ರೇನೋ ಅಂತ ಹೇಳಿದ್ದಕ್ಕೆ, ಝಾನ್ಸಿ ಅವ್ರು ಕೆಟ್ಟವರಲ್ಲ, ಅದು ನನಗೂ ಗೊತ್ತು. ಅವ್ರಿಗೆ ಗಂಡಸ್ರನ್ನ ಕಂಡ್ರೆ ಆಗಲ್ಲ, ಅವರು ಗಂಡಸ್ರನ್ನ ಎಷ್ಟು ದೂರ ಇಟ್ಟಿರ್ತಾರೆ ಅನ್ನೋದು ನನಗೆ ಗೊತ್ತು. ಅದೇ ರೀತಿ ನನ್ನ ಜೊತೆ ಮದುವೆ ಆದಾಗ ನನ್ನನ್ನು ಎಷ್ಟು ದೂರದಲ್ಲಿ ಇಟ್ಟಿದ್ರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ಒಂದು ವ್ಯಕ್ತಿ ಜೊತೆ ಅವರು ಇರ್ತಾರೆ ಅಂತ ಅನ್ನೋದನ್ನ ನಾನು ನಂಬೋದಿಲ್ಲ ಅಂತ ರಾಘು ಹೇಳಿದ್ದಕ್ಕೆ ಸಂಗೀತ, ಹೌದು ತಾನೇ, ಅವರು ಒಳ್ಳೆಯವರು ತಾನೇ, ಆದರೆ ನೀನು ಎಲ್ಲರೂ ಅವ್ರ ಹತ್ರ ಕ್ವಶನ್ ಮಾಡ್ತಾ ಇದ್ದಾಗ ಎಲ್ಲರೂ ಕೋರ್ಟಲ್ಲಿ ಕಟ್ಕಟ್ಟೆಯಲ್ಲಿ ನಿಲ್ಸಿರೋ ಥರ ಅವ್ರ ಹತ್ರ ಕ್ವಶನ್ ಮಾಡಿ ಕೇಳ್ತಾ ಇರ್ಬೇಕಾರ ಯಾಕಣ್ಣ ಸುಮ್ಮನೆ ಇದ್ದೆ ನೀನು? ಆವಾಗ ಹೇಳಬೇಕು ತಾನೇ. ಅದಕ್ಕೆ ನಿನ್ನ ಕಡೆನೇ ನೋಡ್ತಾ ಇದ್ರು, ನನ್ನ ಗಂಡ ನನ್ನ ಪರವಾಗಿ ನಿಲ್ತಾನೆ, ನನ್ನ ಜೊತೆ ಮಾತಾಡ್ತಾನೆ, ನನ್ನ ಹೆಂಡತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ ಅಂತ ಅಂದ್ಬಿಟ್ಟು ನಿನ್ನ ಕಡೆನೇ ನೋಡ್ತಾ ಇದ್ರು. ಆದರೂ ಆವಾಗ್ಲೂ ಏನು ಮಾತಾಡ್ತಾನೆ ಸುಮ್ಮನೆ ಇದ್ದಲ್ಲ ಅಣ್ಣ, ಅದು ತಪ್ಪು ತಾನೆ ಅಂತ ಹೇಳ್ತಾಳೆ. ನನ್ನ ಅಣ್ಣ ತುಂಬಾ ಒಳ್ಳೆಯವನು ಅಂತ ನಂಬಿದ್ದಕ್ಕೆ ಆ ನಂಬಿಕೆ ದ್ರೋಹ ಮಾಡಿಬಿಟ್ಟೆ ಅಣ್ಣ ಅಂತ ಸಂಗೀತ ಹೇಳಿದ ತಕ್ಷಣ ತರುಣ್ ಫೋನ್ನ ತೆಗೆದು ರಾಘು ಮುಂದೆ ನೀಡಿ, ನೋಡೋ ಇದು ರಾಹುಲ್ ಬಗ್ಗೆ ಸರ್ಚ್ ಮಾಡಿದಕ್ಕೆ ಬಂದಂತಹ ಡೀಟೇಲ್ಸು. ಆ ರಾಹುಲ್ ಒಬ್ಬ ಪ್ರಾಣಿ, ಅವನು ರೋಡ್ನಲ್ಲಿ ಒಂದು ಹುಡುಗಿನ ಚುಡಾಯಿಸಿದ್ದಕ್ಕೆ ಇದೇ ಝಾನ್ಸಿ ಅವರು ಅವನಿಗೆ ಕಪಾಳಕ್ಕೆ ಹೊಡೆದು ಅವ್ರನ್ನ ಜೈಲ್ ಸೇರೋ ಹಂಗೆ ಮಾಡಿದ್ರು. ಅದ್ರ ಡೀಟೇಲ್ಸು, ಕೇಸ್ ನಂಬರು ಎಲ್ಲವುದು ಇದೆ, ಸರಿಯಾಗಿ ಸರ್ಚ್ ಮಾಡು, ನೋಡು, ಕಣ್ಬಿಟ್ಟು ನೋಡು ಅಂತ ತರುಣ್ ರಾಘುಗೆ ಹೊಸ ಅಸ್ತ್ರನೇ ಸಿಕ್ಕಂಗಾಗುತ್ತೆ ಝಾನ್ಸಿನ ವಾಪಸ್ ಮನೆ ಕರ್ಕೊಂಡು ಬರೋದಕ್ಕೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ. ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.